ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನದಿ ವ್ಲಾಗ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ ಆಲ್ರೆಡಿ ನೈಟ್ 7 o'clock ಆಗಿದೆ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೈಟ್ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಇವತ್ತು ನಾನು ಮಾಡ್ತಾ ಇಲ್ಲ, ಇವತ್ತು ಸುನಿ ಅವರು ಮಾಡ್ತಾ ಇದ್ದಾರೆ. ಏನು ರೆಸಿಪಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ. ಇವತ್ತು ಮೇನ್ ಶೆಫ್ ಆಗಿ ಅವರೇ ಅಡುಗೆನ ಮಾಡ್ತಾರೆ. ನಾನು ಅಲ್ಪ ಸ್ವಲ್ಪ ಎಲ್ಪು ಅಥವಾ ಶಾಪಿಂಗ್ ಈ ಥರದ್ದು ಎಲ್ಪ್ ಮಾಡ್ತೀನಿ. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಬಟ್ ರೈಸ್ ಬಾತ್ ಎಲ್ಲ ಸಕ್ಕದಾಗೆ ಮಾಡ್ತಾರೆ. ಇವತ್ತು ಅವ್ರೇನು ಮಾಡ್ತಾರೆ ಅನ್ನೋದನ್ನು ನಾನಿನ್ನೂ ಕೇಳಿಲ್ಲ. ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕೇಳೋಣ ಅವ್ರ ಹತ್ರನೇ ಏನು ರೆಸಿಪಿ ಮಾಡ್ತಾರೆ, ಅವ್ರಿಗೆಲ್ಲ ಏನೇನು ಬೇಕು ಅಂತ ಎಲ್ಪ್ ಮಾಡ್ಕೊಡೋಣ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನು ರೆಸಿಪಿ ಮಾಡ್ತಿದ್ಯಾ ಸುನಿ ಇವಾಗ? ಟೊಮೊಟೊ ದಮ್ ಬಿರಿಯಾನಿ. ಇವಾಗ ರೆಸಿಪಿಗೆ ಇಲ್ಲೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಅಕ್ಕಿನ 1 ಗ್ಲಾಸ್ ನೆನೆಸಿಟ್ಟಿದ್ದೀನಿ. ರುಬ್ಬೋದಕ್ಕೆ ಅಂತ 1-2 ಟೊಮ್ಯಾಟೊ, 1 ಆನಿಯನ್ನು, 1 ಬೆಳ್ಳುಳ್ಳಿ, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಚಕ್ಕೆ, ಜೀರಿಗೆ, ಮೆಣಸು, ಶುಂಠಿ ಹಾಗೂ ಹಸಿಮೆಣಸಿನ್ಕಾಯಿ ಮತ್ತು ಧನಿಯಾ ಪೌಡರ್ ಇಷ್ಟನ್ನು ಇವಾಗ ರುಬ್ಕೊಬೇಕು. ಒಗ್ಗರಣೆಗೆ ಪಲಾವ್ ಎಲೆ ಮತ್ತು ಕಸ್ತೂರಿ ಮೇಥಿ, ಮರಾಠಿ ಮೊಗ್ಗು ಮತ್ತು ಕಲ್ಲು ಅಂತಾರಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಟೊಮ್ಯಾಟೊ, ಆನಿಯನ್ ಹಾಗೂ ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಬಿರಿಯಾನಿ ಮಸಾಲ, ಹಾಗೆ ಸ್ವಲ್ಪ ಕರ್ಡ್. ಇವಾಗ ಪಾತ್ರೆಗೆ ಸಾಸಿವೆ ಹಾಗೂ ಜೀರಿಗೆನ ಹಾಕೊಂಡಿದ್ದಾರೆ. ಈಗ ಮೆಂತ್ಯ ಸೊಪ್ಪು ಹಾಕೊಂಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಇನ್ನು ಏನೇನು ರೆಸಿಪಿ ಮಾಡ್ತೀವಿ ಸುನಿ ನೀವು? ನನಗೆ ಎಲ್ಲ ಬರುತ್ತೆ, ಬಟ್ ಮಾಡೋಕ್ಕೆ ಮುಂಚೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಬೇಕು. ಚೆನ್ನಾಗಿ ಹಸಿ ವಾಸನೆ ಹೋದಾದ್ಮೇಲೆ ಮೆಂತ್ಯ ಸೊಪ್ಪು, ಈರುಳ್ಳಿ ಹಾಕೊಂಡು ಬೇಯಿಸ್ಬೇಕು. ಅದು ಗೋಲ್ಡ್ ಕಲರ್ ಆಗೋವರೆಗೂ ಬೇಯಿಸಬೇಕು. ಟೊಮೆಟೊನೂ ಬಿದ್ದುಬಿಟ್ಟು ಪರವಾಗಿಲ್ಲ. ರುಬ್ಬೋಳಲ್ವಾ ಇದನ್ನ? ಬಾಯಿಲೆ ಇವಳು ಬಂದ್ಲು ನೋಡಿ, ನಮ್ಮ ಮಿನಿ ಶೆಫ್ ಆರ್ನಾ. ಮಿನಿ ಆಯ್ ಮಾಡಿ ಚಿನ್ನ. ಇವಾಗ ಏನು ಹಾಕೊಳ್ತಾ ಇದೀಯಾ? ಈಗ ಟೊಮೊಟೊ ಒಂದು ಟೇಬಲ್ ಸ್ಪೂನ್ ಸೊಪ್ಪು, ಟೊಮೊಟೊ ಹಸಿ ಸ್ಮೆಲ್ ಹೋಗಬೇಕು. ಆನಿಯನ್ ಎಲ್ಲ ಗೋಲ್ಡ್ ಕಲರ್ ಆಗಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕು, ಚೆನ್ನಾಗಿ ಬೇಗ ಬೇಯ್ದುಬಿಡುತ್ತೆ. ಟೊಮೆಟೊಗೆ ಉಪ್ಪು ಹಾಕೋದ್ರಿಂದ ಬೇಗ ಟೊಮೆಟೊ ಬೆಂದು ಬಿಡುತ್ತೆ. ಟೊಮೆಟೊ ಬೇಯೋ ಅಷ್ಟರಲ್ಲಿ ಇದನ್ನು ರುಬ್ಕೊಂಡ್ಬಿಡು ಅಷ್ಟರಲ್ಲಿ. ಇವಾಗ ರುಬ್ಕೊಳ್ಳೋದಕ್ಕೆ ನಾನು ಆವಾಗಲೇ ತೋರಿಸಿದ್ನಲ್ಲ, ಅದೆಲ್ಲ ಐಟಮ್ಸ್ನ ಹಾಕ್ಬಿಟ್ಟು ಇವಾಗ ರುಬ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಇವಾಗ ಮಸಾಲೆ ರೆಡಿ ಆಗಿದೆ. ಇವಾಗ ಟೊಮೊಟೊ ಬೆಂದಿದೆ, ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ತರಲೆ ಬುಡ್ಡಿ ಹೆಂಗೆ ಚಿನಿ ಆನ್ ಮಾಡೋಗಿದ್ದು ಬಾಯಿಲಿ? ಇದು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸೋಣ. ಇವಾಗ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಸ್ವಲ್ಪ ಮೊಸರು ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ.
ಉಪ್ಪು ಸಾಲದು ಅಂತ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದಾರೆ. ಸ್ಮೆಲ್ ಅಂತೂ ಸಕ್ಕದಾಗಿ ಬರ್ತಾ ಇದೆ, ಗಮ್ ಅಂತ ಇದೆ ಮನೆ ತುಂಬ. ಹೇಗಿರುತ್ತೆ ಬ್ಯಾಚುಲರ್ಸ್ ಟೊಮ್ಯಾಟೊ ದಮ್ ಬಿರಿಯಾನಿ ನೋಡೋಣ. ಎಷ್ಟು ಗ್ಲಾಸ್ ನೀರು ಹಾಕ್ತಿದ್ಯಾ ಒಂದು ಗ್ಲಾಸ್ ಅಕ್ಕಿಗೆ? ಒಂದಕ್ಕೆ 2.5 ಸಾಕಾಗುತ್ತಾ? ಸಾಕಾಗುತ್ತೆ. 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದಾರೆ. ಕುದಿಬೇಕಾ ಇದು ಇವಾಗ ಚೆನ್ನಾಗಿ? ಕುದ್ದಾದ್ಮೇಲೆ ರೈಸ್ ಹಾಕ್ತೀಯಾ? ನನ್ನ ಕೈ ರುಚಿ ತಿಂದು ತಿಂದು ನನಗಂತೂ ಬೋರ್ ಆಗೋಗ್ಬಿಟ್ಟಿತ್ತು. ಇವಾಗ ಫಾರ್ ಎ ಚೇಂಜ್ ಸುನಿ ಮಾಡ್ತಿರೋದ್ರಿಂದ ಟೇಸ್ಟ್ ಸಹ ಹಾಗೆ ಚೇಂಜ್ ಆಗಿರುತ್ತೆ. ಚೆನ್ನಾಗಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ ರೈಸ್ ಬಾತ್ ಎಲ್ಲ. ಇವತ್ತು ಬ್ಯಾಚುಲರ್ಸ್ ಟೊಮ್ಯಾಟೊ ದಮ್ ಬಿರಿಯಾನಿ ಹೇಗೆ ಬರುತ್ತೆ ಏನೋ ಅಂತ ನೋಡೋಣ. ಇನ್ನೂ ಸಾಕಾಗಿಲ್ವಾ ಉಪ್ಪು? ಸ್ವಲ್ಪ ಬೇಕಿತ್ತು. ಹೇಳಿ, ಬ್ಯಾಚುಲರ್ಸ್ ಟೊಮ್ಯಾಟೊ ದಮ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಘಮ್ ಅಂತ ಸ್ಮೆಲ್ ಬರ್ತಿದೆ ಸಕ್ಕತ್ತಾಗಿ. ಕಾಯ್ತಾ ಇದ್ದೀನಿ ಯಾವಾಗ ಆಗುತ್ತೆ ಅಂತ. ಇನ್ನೂ ಎಷ್ಟೊತ್ತು ಬೇಕು ಟೊಮ್ಯಾಟೊ ಬಿರಿಯಾನಿ ರೆಡಿ ಆಗೋದಕ್ಕೆ? 30 ನಿಮಿಷ ಬೇಕು. 40 30 ನಿಮಿಷಗಳ ಕಾಲ ಬೇಕಾಗುತ್ತದೆ. 30 ನಿಮಿಷ ಬೇಕಾ? ಹೊಟ್ಟೆ ಹಸಿತಾ ಇದೆಯಲ್ಲಪ್ಪ. ಬಿರಿಯಾನಿ ಆಗದೆವಾಗ? ಬ್ಯಾಟಿಂಗ್ ಮಾಡದೆವಾಗ? ಕುಕ್ಕರಲ್ಲಿ ಇಟ್ಟರೆ ಎಲ್ಲ ಹಾಕಿ ಇಟ್ಬಿಡ್ಬೋದು. ಇದು ಮತ್ತೆ ಕೆಳಗಡೆ ಇದಕ್ಕಲ್ವಾ ಹೆಂಚು ದಮ್ಗೆ? ಇರಬೇಕು. 30 + 10 ನಿಮಿಷ ಬೇಕಾಗುತ್ತೆ. ನಮ್ಮ ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾರೆಲ್ಲ ಬಿಗ್ ಬಾಸ್ನ ನೋಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ಕಂಟೆಸ್ಟೆಂಟ್ ನಿಮಗೆ ಇಷ್ಟ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಬಗ್ಗೆ ನೀನೇನು ಹೇಳ್ತೀಯ? ನಿನ್ಗೆ ಯಾರು ಇಷ್ಟ ಅದ್ರಲ್ಲಿ ಕಂಟೆಸ್ಟೆಂಟ್? ನನಗೆ ಆ್ಯಕ್ಚುಲಿ ಬಿಗ್ ಬಾಸ್ ಇಷ್ಟ ಇಲ್ಲ. ನನಗಿಷ್ಟ ಅಲ್ವಾ? ಅವ್ರವ್ರ ಇಷ್ಟ. ಸರಿ, ನೀನು ನೋಡ್ತಿದ್ಯಲ್ಲ, ನೆನ್ನೆ ನೋಡ್ದಲ್ಲ, ಯಾರು ಇಷ್ಟ ನಿಂಗೆ ಬಿಗ್ ಬಾಸಲ್ಲಿ? ನನಗೆ ಬಿಗ್ ಬಾಸಲ್ಲಿ ಗೌತಮಿ. ಬಾಯ್ಸಲ್ಲಿ ಯಾರು ಇಷ್ಟ ಇಲ್ಲ. ನೋಡಿ ಗಾಯ್ಸ್, ಬಾಯ್ಸಲ್ಲಿ ಯಾರೂ ಇಷ್ಟ ಇಲ್ವಂತೆ ಬಿಗ್ ಬಾಸಲ್ಲಿ. ಗೌತಮಿ ಯಾಕೆ ಇಷ್ಟ? ಬಾಫ್ಕೋಟಿಂದ ಏರ್ ಸ್ಟೈಲ್ ಚೆನ್ನಾಗಿದೆ ಅಂತನಾ? ಲಾಂಗ್ ಏರ್ಸ್ ಚೆನ್ನಾಗಿದೆ ಅಂತ. ಹೆಂಗೋ ಇರ್ತಾರೆ ಗಾಯ್ಸ್ ನೋಡಿ. ಇನ್ನೆಷ್ಟು ಹಾಕ್ತೀಯಪ್ಪ ಉಪ್ಪನ್ನ? ಆಮೇಲೆ ಉಪ್ಪು ಟೊಮೊಟೊ ಬಾತ್ ಮಾಡಿಬಿಟ್ಟು ತಿಂದಿರ ಇಷ್ಟ ತನಕ ಕಾದು. ಕಾಯಿ ಏನಕ್ಕೆ ಹಾಕ್ತಿದ್ಯಾ ಇವಾಗ? ಕಾಯಿನ ಸಪ್ರೇಟಾಗಿ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿದೆ. ಕಾಯಿ ತುರಿ ಪೇಸ್ಟ್. ನೀರು ಹಾಕ್ತಿದ್ಯಾ ಅದಕ್ಕೆ? ಸ್ವಲ್ಪ ನೀರನ್ನ ಎಷ್ಟು ಹಾಕಿದ್ಯಾ? ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋದು. ಓಕೆ, ರುಬ್ಕೋ. ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ಳೋದು. ಇವಾಗ ನಾನೆಲ್ಲ ರೆಡಿ ಮಾಡ್ಕೊಟ್ಟಿರೋದಕ್ಕೆ ನೀನು ಇದನ್ನು ಮಾಡ್ತಾ ಇದೀಯಾ? ಹಾಂ, ನಿನಗೇ ಬಿಟ್ಟಿದ್ರೆ ನಮ್ಮ ಕಿಚನ್ ಹೆಂಗಿರೋದು ಇವಾಗ? ಕಿಚನ್ ಅಲ್ಲ ಕಲ್ಲೋಗಿದೆ. ಇವಾಗ ಬಿರಿಯಾನಿ ಮಸಾಲ ಹಾಕ್ತಿದ್ಯಾ? ಕಿಚನಲ್ಲಿ ನಾನು ಬಂದು ರೆಡಿ ಮಾಡಿಕೊಟ್ಟಿರೋದಕ್ಕೆ ಇಷ್ಟು ಮಾತ್ರ ಇದೆ. ಇಲ್ಲ ಅಂದರೆ ಗಬ್ಬಿಡ್ದೋಗಿರೋದು ಈ ಸದ್ಗೆ ಕಿಚನ್ನು. ಅದನ್ನು ಮತ್ತೆ ನಾನು ಎತ್ತಿಟ್ಕೊಳ್ಳೋಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ. ಇವಾಗ ಆಗಲೇ ಸಿಂಕ್ ತುಂಬ ಪಾತ್ರೆಗಳು ತುಂಬಿಕೊಂಡಿದೆ, ಅದನ್ನು ಬೇರೆ ತೊಳಿಬೇಕು. ಆಯಿತಾ? ಇನ್ನೇನು ಪೌಡ್ರ್ ಹಾಕಬೇಕು? ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಹಾಕ್ತೀಯಾ? ಸ್ವಲ್ಪ ಚಿಲ್ಲಿ ಪೌಡ್ರು ಫಾರ್ ಟೇಸ್ಟ್ ಆ್ಯಂಡ್ ಸ್ಪೈಸ್ಗೆ.
ನೀರು ಇದು ಈಗ ಮಾಡ್ಕೊಂಡಿರೋದೇ ಚೆನ್ನಾಗಿ ಇದಾಗ್ತಾ ಇದೆ, ಇದು ಚೆನ್ನಾಗಿ ಮರಳ್ತಾ ಇದೆ. ಈಗ ಅಕ್ಕಿ ಹಾಕ್ಬೇಡ, ಸ್ವಲ್ಪ ಜೋರಾಗಿ ಹೇಳು, ಕೇಳಿಸೋದೇ ಇಲ್ಲ. ಈಗ ಅಕ್ಕಿ ಹಾಕ್ಬೇಡ. ಅಕ್ಕಿ ಹಾಕಿದ್ಮೇಲೆ ಇನ್ನೂ ಎಷ್ಟೊತ್ತು ಬೇಕು? ಇನ್ನೂ ಒಂದು 10 ನಿಮಿಷನಾ? ಅಕ್ಕಿ ಹಾಕಿದ್ಮೇಲೆ ಮಿನಿಮಮ್ ಅರ್ಧ ಗಂಟೆ ಬೇಕು. ಇದು ಕುಕ್ಕರಲ್ಲೆಲ್ಲ ಇಟ್ಟಿರೋದು. ಇನ್ನೂ ಅರ್ಧ ಗಂಟೆನಾ? ಆವಾಗಿಂದ ಅರ್ಧ ಗಂಟೆ ಅಂತ ಹೇಳ್ತಾನೇ ಇದೆಯಾ? ಅಕ್ಕಿ ಹಾಕಿದ್ಮೇಲಿಂದ ಅರ್ಧ ಗಂಟೆ ಅಂತ ಹೇಳಿದ್ದು. ಓಕೆ. ಸ್ಪೆಷಲ್ ಆಗಿ ತಿನ್ಬೇಕಂದ್ರೆ ಈ ರೀತಿ ವೆಯ್ಟ್ ಮಾಡ್ಕೊಂಡು ಇರ್ಬೇಕು. ಏನು ಮಾಡೋಕ್ಕಾಗತ್ತೆ? ಅಷ್ಟೇ ಬಿಡು, ಕುದಿಲಿ. ಅಷ್ಟೇನಾ? ಸ್ವಲ್ಪ ಬಿಟ್ಬಿಡು, ಕುದಿಲಿ. ಇವಾಗ ನಮ್ಮ ಮಿನಿ ಶೆಫ್ ಅವರು ಕಿಚನ್ಗೆ ಆಗಮನಿಸಿದ್ದಾರೆ. ಚಿನ್ನಿ ಆಯ್ ಮಾಡ. ಇವಾಗ ಬಿರಿಯಾನಿ ರೆಡಿ ಆಗ್ತಿದೆ. ರೆಡಿ ಆದಮೇಲೆ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್, ಸ್ಟೇ ಟ್ಯೂನ್ಡ್. ನೋಡಿದ್ರಲ್ಲ ಟೊಮೆಟೊ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ವಾವ್, ನೋಡಿ ಯಾವ ರೀತಿ ಸಕ್ಕದಾಗಿದೆ ಅಂತ ಅಂದ್ಬಿಟ್ಟು. ಆ ರೈಸೂ ಅಷ್ಟೇ ಪರ್ಫೆಕ್ಟಾಗಿ ಬೆಂದಿತ್ತು, ಉದ್ರುದ್ರವಾಗಿ ಚೆನ್ನಾಗಿ ಬೆಂದಿತ್ತು. ಚೂರು ಕೂಡ ತಳ ಇಲ್ದಿರಲಿಲ್ಲ. ಸಕ್ಕತ್ತಾಗಿ ಉಪ್ಪು ಖಾರ ಆಗಿರ್ಬೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೋ ದಟ್ ನಾನು ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾವು ಈ ರೀತಿ ನಮ್ಮ ಡಿನ್ನರ್ನ ಮುಗಿಸಿದ್ವಿ. ಬಿಗ್ ಬಾಸ್ ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡು ಡಿನ್ನರ್ನ ತಿನ್ಕೊಂಡ್ವಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.